ಹಲಸೂರು ಗೇಟ್ ಠಾಣಾ ಪೊಲೀಸರ ಕತೆ ಏನು? ಹಾಗಾದ್ರೆ ಠಾಣಾ ಇನ್ಸ್ಪೆಕ್ಟರ್ ಹಲಸೂರು ಗೇಟ್ ಆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದು ಯಾಕೆ? ಇನ್ಸ್ಪೆಕ್ಟರ್ ಹನುಮಂತ ಭಜಂತ್ರಿ ಫುಲ್ ರೋಲ್ ಕಾಲ್ ಗಿರಾಕಿ ಅಂತೆ. ರಿಕವರಿ ಮಾಡಿರೋ ಗೋಲ್ಡ್ ನಲ್ಲಿ ಎಲ್ಲಾನು ಗುಳುಂ ಸ್ವಾಹ. ಹವಾಲಾ ಹಣ ಹಿಡಿದು ವಸೂಲಿಗೆ ಮುಂದಾಗಿದ್ದ ಹನುಮಂತ ಭಜಂತ್ರಿ ಉದ್ಯಮಿಯೊಬ್ಬರ ಬಳಿ ಕೋಟಿ ರೂಪಾಯಿ ದೋಚಿದ್ದ ಹನುಮಂತ ಭಜಂತ್ರಿ ಸುಲಿಗೆ ಬಗ್ಗೆ ಪೊಲೀಸ್ ಆಯುಕ್ತರ ಬಳಿ ಉದ್ಯಮಿ ದೂರು ಕೊಟ್ಟಿದ್ದ. ತನಿಖಾ ವರದಿಯಲ್ಲಿ ಕೋಟಿ ಸುಲಿಗೆ ಮಾಡಿರೋದು ಸಾಬೀತು. ಇದೇ ಕಾರಣಕ್ಕೆ ಇನ್ಸ್ಪೆಕ್ಟರ್ ಹನುಮಂತ ಭಜಂತ್ರಿಗೆ ಗೇಟ್ ಪಾಸ್ ಕೊಡಲಾಗಿದೆ. ನೀವು ಸೀಸ್ ಮಾಡಿರೋ ಹಣ ಕದಿಯೋದು ಅಂದ್ರೆ ದೇವಸ್ಥಾನದ ಹುಂಡಿಲಿ ಹಣ ಕದಿಯೋದು ಅಂದ್ರೆ ಎಷ್ಟು ವಿಧವೆಯರ ಒಡವೆಗಳಿರ್ತಾವೋ ಪಾಪ, ಎಷ್ಟು ವಯೋವೃದ್ಧೆಯರ ಒಡವೆಗಳಿರ್ತಾವೋ ಪಾಪ. ನೀವು ಅದನ್ನು ತಗೊಂಡು ನಿಮ್ಮ ಹೆಂಡತಿ ಕುತ್ತಿಗೆಗೆ ಹಾಕ್ತೀರಿ ಅನ್ನೋದಾದ್ರೆ ನಿಜಕ್ಕೂ ಮಾನ, ನಾಚಿಕೆ, ಮರ್ಯಾದೆ ಅನ್ನೋ ಲೇಯರನ್ನು ಕಳ್ಕತ್ತೀರಿ ನೀವು. ಕರ್ನಾಟಕದ ಪೊಲೀಸ್ ಇಲಾಖೆಯ ಮೇಲೆ ಭಾರತದಾದ್ಯಂತ ಒಂದು ಧನಾತ್ಮಕವಾದಂಥ ಅಭಿಪ್ರಾಯ ಇದೆ, ಬೇರೆ ಬೇರೆ ಕಾರಣಕ್ಕೋಸ್ಕರ. ಆದರೆ ಅಷ್ಟೇ ನೆಗೆಟಿವ್ ಆದಂಥ ಅಭಿಪ್ರಾಯವೂ ಕೂಡ ಇದೆ. ಮೊನ್ನೆಯಷ್ಟೇ ಸೀಸ್ ಮಾಡಲಾದಂಥ ಒಡವೆಗಳನ್ನು ಹೆಂಡತಿಗೆ ಹಾಕೊಂಡಿದ್ದಂತೆ ಒಬ್ಬ ಪೊಲೀಸ್ ಅಧಿಕಾರಿ. ಕೈಯಲ್ಲಿ ಪ್ಲೇಟ್ ಹಿಡ್ಕೊಂಡು ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡಬಹುದಲ್ಲ, ಇದಕ್ಕಿಂತ ಅತ್ಯಂತ ಸ್ವಾಭಿಮಾನದ ಜೀವನ ಅದು. ಸರ್ಕಾರಿ ಕೆಲಸ, ಸರ್ಕಾರಿ ಸೌಲಭ್ಯ, ಸರ್ಕಾರಿ ಸವಲತ್ತು, ಜನರ ತೆರಿಗೆ ಹಣದಿಂದ ನಿಮಗೆ ಸಂಬಳ, ಎಲ್ಲ ತರಹದ ಸೌಕರ್ಯ, ನಿಮ್ಮನ್ನು ಕಂಡ್ರೆ ಜನ ಗಡಗಡ ನಡುಗ್ತಾರೆ, ಅದು ಬೇರೆ. ನಿಮ್ಮಲ್ಲೊಂದು ಪೌರುಷ, ಇವೆಲ್ಲವನ್ನ ಇಟ್ಟುಕೊಂಡು ಕದಿಯೋ ಬುದ್ಧಿ ಯಾಕೆ ಅಂತ, ಕಳ್ಳತನ ಆಗಿದೆ ಅಂತೇಳಿ ಕಂಪ್ಲೇಂಟ್ ಕೊಡೋದಕ್ಕೆ ನಾವು ಸ್ಟೇಷನಿಗೆ ಬರ್ತೀವಿ. ಆದರೆ ಸ್ಟೇಷನಲ್ಲೇ ಕಳ್ಳತನ ಆದರೆ ಯಾರಿಗೆ ಹೋಗಿ ಹೇಳೋಣ? ಸೀಮಂತ್ ಕುಮಾರ್ ಅವರ ಈ ನಡೆಗೆ ಪ್ರಶಂಸೆಗಳು, ಶ್ಲಾಘನೆಗಳು ವ್ಯಕ್ತವಾಗ್ತಾ ಇದೆ. ಈ ತರಹದ ರಾತ್ರಿ ಪಾಳಿಯ ರೈಡ್ಸ್ಗಳು ಆಗ್ತಾನೆ ಇರಲಿ. ನಿಮ್ಮ ರೌಂಡ್ಸ್ ಇದು ನಿಲ್ಲಬಾರದು, ಒಂದು ಬಾರಿಗೆ ಸೀಮಿತ ಆಗಬಾರದು. ಕೇವಲ ಒಂದು ಕೋರಮಂಗಲ, ಕೇವಲ ಒಂದು ಹಲಸೂರು ಗೇಟ್ ಆಗಬಾರದು. ಬೇರೆ ಬೇರೆ ನಗರದಲ್ಲಿ 198 ವಾರ್ಡ್ಗಳಿದ್ದಾವೆ, ಬೇರೆ ಬೇರೆ ತರಹದ ನಗರಗಳಿದ್ದಾವೆ. ಅಲ್ಲೆಲ್ಲ ರೌಂಡ್ಸ್ ಮಾಡಿ. ಈ ಥರದ ಇನ್ಸ್ಪೆಕ್ಟರ್ ಸಾಕಷ್ಟು ಇದ್ದಿರಬಹುದು, ವಿ ಡೋಂಟ್ ನೋ. ಹಲಸೂರು ಗೇಟ್ ಮಾತ್ರ ಅಲ್ಲ, ಕೋರಮಂಗಲ ಮಾತ್ರ ಅಲ್ಲ, ಬೆಂಗಳೂರಿನ ಅನೇಕ ನಗರಕ್ಕೂ ಕೂಡ ನೀವು ರೌಂಡ್ಸ್ ಹಾಕಿ ಅಂತೇಳಿ ಜನ ಮಾತನಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.